ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಇತ್ತ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮತ್ತೆ ಎರಡನೇ ಮಹಾಯುದ್ಧಕ್ಕೆ ಅಖಾಡ ರೆಡಿ ಆಗಿದೆ. ಬೆಳಗಾವಿಯ ಅಧಿವೇಶನದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಬ್ಯುಸಿ ಆಗಿರುವಂತ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ನಾಯಕರಿಗೆ ಪಟ್ಟ ಕಟ್ಟಲು ಭರ್ಜರಿ ಲಾಬಿಗೆ ಮುಂದಾಗಿದ್ದಾರೆ. ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಡಿನ್ನರ್ ಪಾರ್ಟಿಯಲ್ಲಿ ಸೇರಿದ ಡಿಕೆ ಟೀಮ್ ಈಗ ಮತ್ತೆ ದೆಹಲಿ ಯಾತ್ರೆ ನಡೆಸಲು ತೀರ್ಮಾನಿಸಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬಂದ 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 ನೋಡು ಡಿಕೆ ಸಾಹೇಬ, ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ಎರಡನೇ ಹಂತದ ಯುದ್ಧಕ್ಕೆ ಅಖಾಡ ಸಿದ್ಧ. ಮತ್ತೊಂದು ದೆಹಲಿ ಯಾತ್ರೆಗೆ ಡಿಕೆ ಟೀಮ್ ರೆಡಿ. ತಮ್ಮ ನೆಚ್ಚಿನ ನಾಯಕ ಡಿಕೆಶಿಗೆ ಪಟ್ಟ ಕಟ್ಟಲು ನಿರ್ಧಾರ ಮಾಡಿರುವ ಆಪ್ತರು ಅಧಿವೇಶನ ಮುಗಿದ ಬಳಿಕ ಮತ್ತೆ ದೆಹಲಿ ಪರೇಡ್ಗೆ ಸಿದ್ಧತೆ ನಡೆಸಿದ್ದಾರೆ. 2 ದಿನದ ಹಿಂದೆ ಡಿನ್ನರ್ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಪ್ತರೆಲ್ಲ ಅಭಯ ನೀಡಿದ್ದಾರೆ. ಆ ದಿನ ಸಭೆಯಲ್ಲಿ ಮತ್ತೆ ದೆಹಲಿಗೆ ಹೋಗ್ತೇವೆ ಎಂದಿರುವ ಶಾಸಕರು ವರಿಷ್ಠರನ್ನ ಭೇಟಿಯಾಗಿ ಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಇನ್ನು ಒತ್ತಾಯಕ್ಕೆ ಮಣಿಯದಿದ್ದರೆ ರಾಜೀನಾಮೆ ಅಸ್ತ್ರ ಪ್ರಯೋಗಕ್ಕೂ ಪ್ಲಾನ್ ಮಾಡಿದೆ ಡಿಕೆ ಟೀಮ್. ಹೈಕಮಾಂಡ್ಗೆ ರಾಜೀನಾಮೆ ಪತ್ರ ಸಲ್ಲಿಕೆ ತಂತ್ರ. ಇನ್ನು ಸಂಕ್ರಾಂತಿಯಷ್ಟರಲ್ಲಿ ಸಿಎಂ ಆಗುವ ಮನಸ್ಸು ಮಾಡಿರುವ ಡಿಕೆಶಿಗೆ ಆಪ್ತರು ಫುಲ್ ಸಾಥ್ ನೀಡುತ್ತಿದ್ದಾರೆ. ಅದರಂತೆ ಒತ್ತಡದ ತಂತ್ರಗಾರಿಕೆ ಮಾಡಿರುವ ಆಪ್ತರು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಎಂಥದ್ದೇ ಸಂದರ್ಭದಲ್ಲಿ ಡಿಕೆಶಿ ಪರ ನಿಲ್ಲಬೇಕು ಎಂದಿರುವ ಅತ್ಯಾಪ್ತರು ಡಿಕೆಶಿ ಸಿಎಂ ಮಾಡಿ ಇಲ್ಲ ನಮ್ಮ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ಒತ್ತಡ ಹಾಕಲು ಮುಂದಾಗಿದೆಯಂತೆ ಡಿಕೆಶಿ ತಂಡ. ಇನ್ನು ಇವರ ಹಿಂದೆ ಇದಕ್ಕೆಲ್ಲ ಸಾಥ್ ಕೊಡ್ತಿರೋದು ಸ್ವತಃ ಡಿಸಿಎಂ ಡಿಕೆಶಿ ಸಹೋದರ ಡಿಕೆ ಸುರೇಶ್. ಒಟ್ಟಾರೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಯಾವುದೇ ಪ್ರಾಬ್ಲಮ್ ಎದುರಾಗದಿರಲಿ ಅಂತ ಅತ್ಯಪ್ತರು ಡಿಕೆಶಿ ಬೆನ್ನಿಗೆ ನಿಂತಿದ್ದಾರೆ. ಸಂಕ್ರಾಂತಿಗೆ ಹೊಸ ನಾಯಕನನ್ನ ಕರ್ನಾಟಕ ನೋಡಲೇಬೇಕು, ಅದು ಡಿಕೆ ಶಿವಕುಮಾರ್ ಆಗಿರಲೇಬೇಕು ಅಂತ ಅತ್ಯಾಪ್ತರು ಶಪಥ ಮಾಡಿದ್ದು ಮತ್ತೊಂದು ದೆಹಲಿ ಯಾತ್ರೆಗೆ ಮುಂದಾಗಿರೋದು ವಿಶೇಷ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.